ಕೆಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಗೌರಿಬಿದನೂರು ತಾಲೂಕಿನ ಜ್ಞಾನವಿಕಾಸ ಕಾರ್ಯಕ್ರಮದಡಿಯಲ್ಲಿ ಇಡಗೂರಿನ ತಿಮ್ಮಕ್ಕ ಎಂಬುವವರಿಗೆ ವಾತ್ಸಲ್ಯ ಮನೆ ರಚನೆ ಮಾಡಿ ಕೊಟ್ಟಿದ್ದು ಇವತ್ತಿನ ದಿನ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ತಾಲೂಕಿನ ಆದಂತಹ ಹೊನ್ನಯ್ಯರವರು ಯೋಜನೆಯ ವತಿಯಿಂದ ಏನೂ ಕೈಲಾಗದ ನಿರ್ಗತಿಕರಿಗೆ ಮನೆ ರಚನೆ ಮಾಡಿಕೊಟ್ಟಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ. ಹಾಗೂ ಒಂದು ಮನೆ ನಿರ್ಮಿಸುವುದು ಎಲ್ಲರಿಗೂ ಕನಸಾಗಿದ್ದು ನಿರ್ಗತಿಕರಿಗೆ ಈ ಒಂದು ಕನಸನ್ನು ನನಸು ಮಾಡುವ ಆಕಾಂಕ್ಷೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನನಸು ಮಾಡಿದೆ. ಇದೇ ರೀತಿ ಹತ್ತಾರು ಜನಪರ ಕೆಲಸಗಳನ್ನು ಜನರಿಗೆ ತಲುಪಿಸುವಂತಹ ಮಹತ್ವದ ಕಾರ್ಯಯನ್ನು ಧರ್ಮಸ್ಥಳ ಸಂಸ್ಥೆಯು ಕೈಗೊಂಡಿದ್ದು ನಮಗೆ ತುಂಬಾ ಸಂತಸದ ವಿಷಯವಾಗಿದೆ ಎಂದರು. ಮನೆ ರಚನೆ ಮಾಡಿಕೊಟ್ಟಿರುವುದರಿಂದ ತಿಮ್ಮಕ್ಕ ಅಜ್ಜಿಯವರ ಮೊಗದಲ್ಲಿ ಚಿಕ್ಕ ಮಕ್ಕಳಿಗೆ ಆಟಿಕೆ ಕೊಟ್ಟಾಗ ಆಗುವ ಖುಷಿ ಇವರ ಮುಖದಲ್ಲಿ ಕಾಣುತ್ತಿದೆ ಎಂದರು. ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ ರವರು ಮಾತನಾಡಿ ಸಂಸ್ಥೆಯು ನಿರ್ಗತಿಕರಿಗೆ ಪ್ರತಿ ವರ್ಷ ತಾಲೂಕಿನಲ್ಲಿ 1-2 ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದೆ. ಹಾಗೂ ಜಿಲ್ಲಾ ರಾಜ್ಯದಲ್ಲಿ ಸಹ ಮನೆ ಕಟ್ಟಿಸಿಕೊಟ್ಟಿದ್ದು, ಅದೇ ರೀತಿ ನಿರ್ಗತಿಕರಿಗೆ ತಿಂಗಳಿಗೆ ಒಮ್ಮೆ ಮಾಶಾಸನ ನೀಡುತ್ತಾ ಬಂದಿದೆ. ಹೇಮಾವತಿ ಅಮ್ಮನವರು ಬಹಳ ಖುಷಿಯಿಂದ ಮಾಡುವ ಕಾರ್ಯಕ್ರಮ ಅದು ವಾತ್ಸಲ್ಯ ಕಾರ್ಯಕ್ರಮ. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ತಿಮ್ಮಕ್ಕರವರಿಗೆ ಒಳ್ಳೆಯದಾಗಲಿ ಎಂದು ಆಶಿಸಿದರು. ತಾಲೂಕಿನ ಯೋಜನಾಧಿಕಾರಿಯವರಾದ ನಾಗರಾಜ್ ಎಂ ನಾಯ್ಕ, ಜ್ಞಾನವಿಕಾಸ ಕಾರ್ಯಕ್ರಮದ ಯೋಜನಾಧಿಕಾರಿಯವರಾದ ಶ್ರೀಮತಿ ಸಂಧ್ಯಾರವರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜನಜಾಗೃತಿ ವೇದಿಕೆಯ ಸದಸ್ಯರಾದಂತಹ ಮೋಹನ್, ಲಕ್ಷ್ಮಿ, ಚಂದ್ರಶೇಖರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಎಲ್ಲ ಗಣ್ಯರು ಹಾಗೂ ಜ್ಞಾನವಿಕಾಸ ಸಮನ್ವಯಾಧಿಕಾರಿ ಆದಂಥ ಅಶ್ವಿನಿರವರು, ಮೇಲ್ವಿಚಾರಕರಾದಂಥ ರಾಮಾಂಜಿನಮ್ಮ, ಸೇವಾ ಪ್ರತಿನಿಧಿಗಳು ವಿಲ್ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಮನೆ ಕಟ್ಕೊಳ್ಳೋದಿದೆಯಲ್ಲ, ಇದೊಂದು ಒಳ್ಳೆ ಮನಸ್ಸಿದ್ದವ್ರಿಗೆ ಮಾತ್ರ ಈ ಥರದ್ದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಸಮಾಜಮುಖಿಯಾಗಿರಬೇಕು ಮತ್ತು ಬಡವ್ರ ಬಗ್ಗೆ ಕಾಳಜಿ ಇರಬೇಕು. ಬರೀ ದುಡ್ಡು ಒಂದೇ ಮಾನದಂಡ ಇಟ್ಕೊಬಾರ್ದು. ಬಡವ್ರ ಬಗ್ಗೆ ಕಾಳಜಿ ಇದೆಯಲ್ಲ, ಇದು ನಿಜವಾಗ್ಲೂ ದೇವರು ಮಂಜುನಾಥ ಸ್ವಾಮಿ ಇನ್ನೂ ಹೆಚ್ಚು ಈ ಥರದ ಶಕ್ತಿ ಕೊಡಲಿ ಅಂತ ಹೇಳ್ತಾ ದೇವರು ಒಳ್ಳೇದು ಮಾಡಲಿ. ನಿಜವಾಗ್ಲೂ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತಂದರೆ ಈ ಥರದ ಖುಷಿ ಕಾರ್ಯಕ್ರಮ ಅದೇನು ಗೊತ್ತಾ, ಹೆಂಗೆ ನಾವು ನೋಡಿದ್ರೆ ಈ ಚಿಕ್ಕ ಮಕ್ಕಳ ಥರ ಏನು ಖುಷಿಯಾಗಿ ನಾವೆಲ್ಲ ಅಷ್ಟು ಖುಷಿ ಆಗ್ತದೆ. ಈ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಕ್ಕೆ ಧರ್ಮಸ್ಥಳದ ಸಂಘದವರಿಗೆ ಮತ್ತು ಎಲ್ಲ ನಿಮ್ಮ ಸೇವೆ ಮಾಡ್ತಿದ್ದೀರಲ್ಲ ನಿಮ್ಗೆಲ್ಲರಿಗೂ ಒಂದಿಷ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಜೊತೆಗೆ ನನಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು. ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ತನ್ನ ಸಂಘದ ವ್ಯವಸ್ಥೆಯಲ್ಲಿ ಕಾರ್ಯಚಟುವಟಿಕೆಯನ್ನು ಆರಂಭ ಮಾಡಿ ಸುಮಾರು 3,000 ಸ್ವಸಹಾಯ ಸಂಘಗಳ 24,000 ಜನ ಸದಸ್ಯರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖಾಂತರವಾಗಿ ಆರ್ಥಿಕ ಸಹಕಾರವನ್ನು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮಾದರಿಯಲ್ಲಿ ಬ್ಯಾಂಕಿನ ಪ್ರತಿನಿಧಿಯಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಜನರಿಗೆ ಬೇಕಾದಂತಹ ಯಾವುದೆಲ್ಲ ಕೆಲಸ ಕಾರ್ಯಗಳಿಗೆ ಬಂಡವಾಳ ಬೇಕು, ಆ ಬಂಡವಾಳವನ್ನು ಬ್ಯಾಂಕಿನಿಂದ ಒದಗಿಸುವಂತಹ ಕೆಲಸವನ್ನು ಮುಖ್ಯವಾಗಿ ಮಾಡ್ತಿರುವಂಥದ್ದು. ಜೊತೆಗೆ ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳ ಕ್ಷೇತ್ರದಿಂದ ಮತ್ತು ಸಂಸ್ಥೆಯ ಮೂಲಕವಾಗಿ ಇವತ್ತು ನಮ್ಮ ರಾಜ್ಯದಾದ್ಯಂತ ಮಾಡ್ತಿರುವಂಥ ನಾವೆಲ್ಲರೂ ಕಾಣ್ತೇವೆ. ಮುಖ್ಯವಾಗಿ ದೇವಸ್ಥಾನಗಳ ಅಭಿವೃದ್ಧಿಯನ್ನು ಮಾಡುವಂಥದ್ದು, ಹಾಲುತ್ಪಾದಕರ ಸಂಘದ ಕಟ್ಟಡಗಳ ಅಭಿವೃದ್ಧಿಯನ್ನು ಮಾಡುವಂಥದ್ದು, ಸುಮಾರು 850 ಕೆರೆಗಳ ಹೂಳೆತ್ತುವ ಕೆಲಸಗಳನ್ನು ಮಾಡಿರುವಂಥದ್ದು, ಸಂಘದ ಸದಸ್ಯರಿಗೆ ಆರೋಗ್ಯ ವಿಮೆಗಳನ್ನು ಮಾಡಿಸಿಕೊಟ್ಟಿರುವಂಥದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳು ಹೈಯರ್ ಎಜುಕೇಷನ್ ಮಾಡ್ತಾರಂತಾದರೆ ಅವರಿಗೆ ಸುಜ್ಞಾನ ಶಿಷ್ಯ